ದೇವರ ನಾಮದಲ್ಲಿ ಎಲ್ಲರಿಗೂ ಶುಭಾಶಯಗಳು, ವಂದನೆಗಳು. ದೇವಜನರೇ, ಎಲ್ಲರೂ ಹೇಗಿದ್ದೀರಾ? ದೇವರ ದಯೆಯಿಂದ, ದೇವರ ಆಶೀರ್ವಾದದಿಂದ ತಾವೆಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತೇನೆ. ದೇವರು ತಮ್ಮ ಕುಟುಂಬವನ್ನು, ತಮ್ಮನ್ನು ಹೆಚ್ಚು ಹೆಚ್ಚಾಗಿ ಆಶೀರ್ವದಿಸಲಿ ಎಂದು ಕೇಳಿಕೊಳ್ಳುತ್ತೇನೆ. ಯೇಸುವಿನ ನಾಮವನ್ನು ಕರೆಯಿರಿ, ನಿಮ್ಮ ಜೀವನ ಬದಲಾಗುತ್ತದೆ. ದೇವರ ರಕ್ಷಣೆಯ ಅದ್ಭುತ ವಾಗ್ದಾನ. ಯಾಕೆಂದರೆ ಕರ್ತನ ನಾಮವನ್ನು ಕರೆಯುವ ಪ್ರತಿಯೊಬ್ಬನೂ ರಕ್ಷಿಸಲ್ಪಡುವನು. ಇದು ಈ ವಚನ ಸತ್ಯವೇದದಲ್ಲಿ ಯಾವ ಅಧ್ಯಾಯದಲ್ಲಿದೆ ಅನ್ನೋದು ನಿಮಗೆ ಯಾರಿಗೂ ಗೊತ್ತಿದೆಯಾ? ಅದೇ ರೋಮಾಪುರದವರಿಗೆ 10 ಮತ್ತು 13 ವಚನ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ನಿಮಗೆ ಪ್ರೀತಿಯ ವಂದನೆಗಳು. ನಿಮ್ಮ ಜೀವನದಲ್ಲಿ ನಿರಾಶೆ, ಭಯ, ಪಾಪದ ಭಾರ ಅಥವಾ ಯಾವುದೇ ಸಂಕಷ್ಟವಿದೆಯೇ? ನನಗೆ ಇನ್ನೂ ಆಶೆ ಇದೆಯೇ ಎಂದು ನೀವು ಯೋಚಿಸುತ್ತಿದ್ದೀರಾ? ಇಂದು ದೇವರ ವಾಕ್ಯ ನಮಗೆ ಒಂದು ಅದ್ಭುತವಾದ ಭರವಸೆಯನ್ನು ನೀಡುತ್ತದೆ. ಅದು ಕೇವಲ ಒಂದು ಧಾರ್ಮಿಕ ಸಂದೇಶವಲ್ಲ, ಅದು ಜೀವವನ್ನು ಬದಲಾಯಿಸುವ ರಕ್ಷಣೆಯ ಸುವಾರ್ತೆಯಾಗಿದೆ. ಅದು ಜೀವವನ್ನು ಬದಲಾಯಿಸುವ ರಕ್ಷಣೆಯ ಸುವಾರ್ತೆಯಾಗಿದೆ. ರೋಮಾಪುರದವರಿಗೆ 10:13 ಹೇಳುತ್ತದೆ, ಕರ್ತನ ನಾಮವನ್ನು ಕರೆಯುವ ಪ್ರತಿಯೊಬ್ಬನೂ ರಕ್ಷಿಸಲ್ಪಡುವನು. ಇಲ್ಲಿ ಏನು ಗಮನಿಸಬೇಕು ಗೊತ್ತಾ? ಕೆಲವರು ಎಂದು ಹೇಳಿಲ್ಲ, ಪ್ರತಿಯೊಬ್ಬನೂ ಎಂದು ಹೇಳಲಾಗಿದೆ. ಯಾವ ಹಿನ್ನೆಲೆಯವರಾದರೂ, ಯಾವ ಸ್ಥಿತಿಯಲ್ಲಿದ್ದರೂ ಯೇಸುವಿನ ನಾಮವನ್ನು ನಂಬಿಕೆಯಿಂದ ಕರೆಯುವವರಿಗೆ ರಕ್ಷಣೆಯ ಬಾಗಿಲು ತೆರೆದಿದೆ. ಯೇಸುವಿನ ನಾಮದಲ್ಲಿ ರಕ್ಷಣೆ ಇದೆ. ಯೇಸುವಿನ ನಾಮದಲ್ಲಿ ಜಯವೂ ಇದೆ. ಪ್ರೇಸ್ ದ ಲಾರ್ಡ್. ಮಾನವನು ತನ್ನ ಒಳ್ಳೆಯ ಕಾರ್ಯಗಳಿಂದಲ್ಲ, ದೇವರ ಕೃಪೆಯಿಂದ ರಕ್ಷಿಸಲ್ಪಡುತ್ತಾನೆ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನಮ್ಮ ಪಾಪಗಳಿಗಾಗಿ ತನ್ನ ಜೀವವನ್ನು ಅರ್ಪಿಸಿದನು. ಆತನನ್ನು ನಂಬುವವನು ಹೊಸ ಜೀವನವನ್ನು ಹೊಂದುತ್ತಾನೆ. ಪ್ರೇಸ್ ದ ಲಾರ್ಡ್. ಥ್ಯಾಂಕ್ ಯು ಲಾರ್ಡ್. ನಾವು ನಮ್ಮ ಶಕ್ತಿಯನ್ನು ನಂಬುತ್ತಿದ್ದೇವೆಯೇ ಅಥವಾ ಯೇಸುವಿನ ಕೃಪೆಯನ್ನು? ಕರೆಯುವುದು ಎಂದರೆ ಕೇವಲ ಮಾತಲ್ಲ. ನಾವು ಕರಿತೀವಲ್ಲ, ನೀನ್ ಬಾ ನಾನ್ ಬಾ ಅಂತ, ಆ ರೀತಿಯಲ್ಲ. ಕರ್ತನ ನಾಮವನ್ನು ಕರೆಯುವುದು ಎಂದರೆ ಹೃದಯಪೂರ್ವಕ ನಂಬಿಕೆ, ಪಶ್ಚಾತ್ತಾಪ ಮತ್ತು ಸಂಪೂರ್ಣ ಸಮರ್ಪಣೆ. ಯೇಸು ನಮ್ಮ ತುಟಿಗಳ ಮಾತಿಗಿಂತ ನಮ್ಮ ಹೃದಯವನ್ನು ನೋಡುತ್ತಾನೆ. ನಾವು ಪ್ರತಿದಿನ ಪ್ರಾರ್ಥನೆಯಲ್ಲಿ ಆತನನ್ನು ಕರೆಯಬೇಕು. ದೇವರು ಯಾರನ್ನೂ ತಿರಸ್ಕರಿಸುವುದಿಲ್ಲ. ಮನುಷ್ಯ ತಿರಸ್ಕರಿಸ್ತಾನೆ. ನಾವು ಯಾವುದೋ ಒಂದು ಸಹಾಯ ಬೇಕು ಅಂತ ಹೋದಾಗ ಹೇಗೆ ಮಾಡ್ತಾರೆ ನೋಡಿದ್ದೀರಲ್ವಾ? ಒಂದು ಅವಮಾನ ಮಾಡೋದು, ಒಂದು ತಿರಸ್ಕಾರ ಮಾಡೋದು, ಏನೋ ಒಂಥರ ಅವರ ಅಂಗಾಂಗಗಳ ಒಂದು ಗೆಸ್ಚರ್ ಅಂತ ನಾವೇನು ಹೇಳ್ತೀವಿ, ಅಂಗಗಳ ಒಂದು ಹಾವಭಾವಗಳೇ ನಮಗೆ ಬೇಜಾರಾಗೋ ಹಾಗೆ ಮಾಡ್ತಾರೆ ಅಲ್ವಾ? ಆದರೆ ರೋಮಾಪುರದವರಿಗೆ 10:13 ದೊಡ್ಡ ಸಂದೇಶವೇ ಇದು. ಏನಂದರೆ, ಪ್ರತಿಯೊಬ್ಬನಿಗೂ ರಕ್ಷಣೆಯ ಆಹ್ವಾನವಿದೆ. ಪಾಪಿ, ಬಡವ, ಶ್ರೀಮಂತ, ಯುವಕ, ವೃದ್ಧ, ದುಃಖದಲ್ಲಿರುವವರು, ಯಾರು ಯೇಸುವಿನ ಕಡೆಗೆ ತಿರುಗುತ್ತಾರೋ ಅವರನ್ನು ಆತನು ಪ್ರೀತಿಯಿಂದ ಸ್ವೀಕರಿಸುತ್ತಾನೆ. ಯೇಸುವಿನ ನಾಮದ ಶಕ್ತಿ ಬೈಬಲ್ಲಿನಲ್ಲಿ ಅನೇಕರು ಯೇಸುವಿನ ನಾಮವನ್ನು ಕರೆದಾಗ ಅದ್ಭುತಗಳು ನಡೆದವು. ಕುರುಡರಿಗೆ ದೃಷ್ಟಿ ಸಿಕ್ಕಿತು, ರೋಗಿಗಳು ಗುಣ ಹೊಂದಿದರು, ಭಯಗೊಂಡವರಿಗೆ ಧೈರ್ಯ ದೊರಕಿತು. ಇಂದೂ ಅನೇಕ ಜನ ಹೇಳೋದೇನು ಅಥವಾ ಅನುಭವಿಸೋದೇನು ಅಂದರೆ, ಇಂದೂ ಸಹ ಅದೇ ಯೇಸು ಜೀವಂತವಾಗಿದ್ದಾನೆ. ಲಿವಿಂಗ್ ಗಾಡ್ ಅಂತ ನಾವು ಹೇಳ್ತೀವಲ್ಲ, ಜೀವಂತ ರಕ್ಷಕನು, ಜೀವಂತ ದೇವರು. ಆತನ ನಾಮದಲ್ಲಿ ಶಕ್ತಿ ಇದೆ. ಇಂದು ನಿರ್ಧಾರ ಮಾಡುವ ದಿನ, ನಾಳೆ ಅಲ್ಲ, ಇಂದು ನಿರ್ಧಾರ ಮಾಡುವ ದಿನ. ನಮ್ಮ ಜೀವನ ಎಷ್ಟು ಕಾಲ ಇರುತ್ತದೆ ಎಂಬುದು ನಮಗೆ ತಿಳಿದಿಲ್ಲ. ಆದ್ದರಿಂದ ಇಂದು ಯೇಸುವಿನ ನಾಮವನ್ನು ನಂಬಿಕೆಯಿಂದ ಕರೆಯಿರಿ. ಆತನಲ್ಲಿ ಕ್ಷಮೆ ಇದೆ, ಸಮಾಧಾನ ಇದೆ, ನಿತ್ಯ ಜೀವದ ನಿರೀಕ್ಷೆ ಇದೆ.
ಪ್ರಿಯರೇ, ರೋಮಾಪುರದವರಿಗೆ 10:13 ನಮಗೆ ದೇವರ ಹೃದಯವನ್ನು ತೋರಿಸುತ್ತದೆ. ದೇವರು ಯಾರನ್ನೂ ದೂರ ತಳ್ಳುವುದಿಲ್ಲ. ಯೇಸುವಿನ ಕಡೆಗೆ ಬರುವ ಪ್ರತಿಯೊಬ್ಬರನ್ನೂ ಆತನು ಸ್ವೀಕರಿಸುತ್ತಾನೆ. ನೀವು ಇಂದು ಯಾವ ಪರಿಸ್ಥಿತಿಯಲ್ಲಿದ್ದರೂ ಯೇಸುವಿನ ನಾಮವನ್ನು ಕರೆಯಿರಿ. ಆತನ ಪ್ರೀತಿ ನಿಮ್ಮನ್ನು ಸ್ಪರ್ಶಿಸುತ್ತದೆ. ಆತನ ಕೃಪೆ ನಿಮ್ಮನ್ನು ಎತ್ತಿ ನಿಲ್ಲಿಸುತ್ತದೆ. ಆತನ ರಕ್ಷಣೆ ನಿಮ್ಮ ಜೀವನವನ್ನು ಹೊಸದಾಗಿಸುತ್ತದೆ. ಆದ್ದರಿಂದ ದೇವಜನರೇ, ತಮ್ಮ ಕರಗಳನ್ನು ಜೋಡಿಸಿ ಯೇಸು ಕ್ರಿಸ್ತನಲ್ಲಿ ತದೇಕ ಚಿತ್ತದಿಂದ ನೋಡುತ್ತಾ ನನ್ನೊಂದಿಗೆ ದಯವಿಟ್ಟು ಪ್ರಾರ್ಥಿಸಿ. ನಾವೆಲ್ಲರೂ ಪ್ರಾರ್ಥಿಸೋಣ. ಎಲ್ಲಿ 2-3 ನನ್ನ ಹೆಸರಿನಲ್ಲಿರುತ್ತಾರೋ ಅಲ್ಲಿ ನಾನಿರುತ್ತೇನೆ ಎಂದು ದೇವರು ಹೇಳಿದ್ದಾರಲ್ಲವೇ? ನಾವೆಲ್ಲರೂ ಪ್ರಾರ್ಥಿಸೋಣ. ಈ ವಿಡಿಯೋವನ್ನು ಕೇಳ್ತಿರುವಂತಹ, ನೋಡುತ್ತಿರುವಂತಹ ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರನ್ನು ದೇವರು ಆಶೀರ್ವದಿಸಲಿ. ಖಂಡಿತ ನಮ್ಮ ಮಧ್ಯದಲ್ಲಿ ದೇವರಿದ್ದಾನೆ. ಪ್ರಾರ್ಥಿಸೋಣ. ಪ್ರೀತಿಯ ಪರಲೋಕದ ತಂದೆಯೇ, ನಿನ್ನ ಅಮೂಲ್ಯ ವಾಕ್ಯಕ್ಕಾಗಿ ನಿನಗೆ ಕೃತಜ್ಞತೆಗಳು. ಕರ್ತನ ನಾಮವನ್ನು ಕರೆಯುವ ಪ್ರತಿಯೊಬ್ಬನೂ ರಕ್ಷಿಸಲ್ಪಡುವನು ಎಂಬ ನಿನ್ನ ವಾಗ್ದಾನಕ್ಕಾಗಿ ನಿನ್ನನ್ನು ಸ್ತುತಿಸುತ್ತೇವೆ. ಕರ್ತನೆ, ಈ ಸಂದೇಶವನ್ನು ಕೇಳುತ್ತಿರುವ ಪ್ರತಿಯೊಬ್ಬರ ಹೃದಯವನ್ನು ಸ್ಪರ್ಶಿಸು. ಪಾಪದಲ್ಲಿ ಇರುವವರಿಗೆ ಪಶ್ಚಾತ್ತಾಪವನ್ನು ಕೊಡು. ನಿರಾಶೆಯಲ್ಲಿರುವವರಿಗೆ ನಿರೀಕ್ಷೆಯನ್ನು ಕೊಡು. ರೋಗಿಗಳಿಗೆ ಆರೋಗ್ಯವನ್ನು, ದುಃಖದಲ್ಲಿರುವವರಿಗೆ ಸಮಾಧಾನವನ್ನು, ಕುಟುಂಬಗಳಿಗೆ ಪ್ರೀತಿ ಮತ್ತು ಐಕ್ಯತೆಯನ್ನು ಅನುಗ್ರಹಿಸು. ನಿನ್ನ ನಾಮದ ಮೇಲೆ ದೃಢವಾದ ನಂಬಿಕೆಯನ್ನು ನಮಗೆ ಕೊಡು. ನಮ್ಮ ಜೀವನವು ನಿನ್ನ ಮಹಿಮೆಗೆ ಸಾಕ್ಷಿಯಾಗುವಂತೆ ನಡೆಸು. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅಮೂಲ್ಯ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ಸಲ್ಲಿಸುತ್ತೇವೆ. ಪಿತರ, ಸುತರ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್, ಆಮೇನ್. ದೇವರ ನಾಮದಲ್ಲಿ ಎಲ್ಲರಿಗೂ ಶುಭಾಶಯ. ದೇವಜನರೇ, ಎಲ್ಲರೂ ಚೆನ್ನಾಗಿದ್ದೀರಾ ಎಂದು ಭಾವಿಸುತ್ತೇನೆ. ಇಂದು ಪ್ರಪಂಚದ ಎಲ್ಲ ಆಸ್ಪತ್ರೆಗಳಲ್ಲಿರುವ ಎಲ್ಲ ರೋಗಿಗಳನ್ನು ನಮ್ಮ ಪ್ರಾರ್ಥನೆಯಲ್ಲಿ ಸ್ಮರಿಸಿಕೊಳ್ಳೋಣ. ಸ್ವರ್ಗಸ್ಥ ತಂದೆಯೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ, ಮಹಿಮೆ ಮತ್ತು ಗೌರವವನ್ನು ಸಲ್ಲಿಸುತ್ತೇವೆ. ನೀನು ನಮ್ಮ ಸೃಷ್ಟಿಕರ್ತನು, ನಮ್ಮ ರಕ್ಷಕನು ಮತ್ತು ನಮ್ಮ ಆರೈಕೆ ಮಾಡುವ ದೇವರು. ಈ ಕ್ಷಣದಲ್ಲಿ ನಾವು ನಿನ್ನ ಸನ್ನಿಧಿಗೆ ಬಂದು ನಮ್ಮ ಹೃದಯವನ್ನು ನಿನ್ನ ಮುಂದೆ ಇಡುತ್ತೇವೆ. ತಂದೆಯೇ, ನಿನ್ನ ವಾಕ್ಯದಲ್ಲಿ ಹೇಳಿರುವಂತೆ ನಾನು ಯೆಹೋವನು, ನಿನ್ನನ್ನು ಸ್ವಸ್ಥಗೊಳಿಸುವವನು. ಯಾತ್ರಾ ಪುಸ್ತಕ 15:26. ಈ ವಾಗ್ದಾನವನ್ನು ನಾವು ನಂಬುತ್ತೇವೆ. ಇಂದು ರೋಗದಿಂದ ಬಳಲುತ್ತಿರುವ ಎಲ್ಲರ ಮೇಲೂ ನಿನ್ನ ಚಿಕಿತ್ಸಕ ಹಸ್ತವನ್ನು ನೀಡು. ಪ್ರಭುವೇ, ದೇಹದಲ್ಲಿ ನೋವು ಅನುಭವಿಸುತ್ತಿರುವವರಿಗೆ ಶಾಂತಿ ನೀಡಿ, ಮನಸ್ಸಿನಲ್ಲಿ ಭಯ ಮತ್ತು ಚಿಂತೆ ಹೊಂದಿರುವವರಿಗೆ ನಿನ್ನ ಸಮಾಧಾನವನ್ನು ನೀಡು. ನಿನ್ನ ವಾಕ್ಯ ಹೇಳುತ್ತದೆ, ಅವನು ನಿನ್ನ ಎಲ್ಲ ರೋಗಗಳನ್ನು ಗುಣಪಡಿಸುವವನು. ಕೀರ್ತನೆ 103:3. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸೋಣ. ದೇವಜನರೇ, ಎಲ್ಲರೂ ನನ್ನೊಂದಿಗೆ ಪ್ರಾರ್ಥನೆಯಲ್ಲಿ ಕೈ ಜೋಡಿಸಿ. ನೀವು ಸಹ ನನ್ನೊಂದಿಗೆ ಪ್ರಾರ್ಥಿಸಿ. ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥಿಸುತ್ತೇವೆ. ಪಿತರ, ಸುತರ ಮತ್ತು ಪವಿತ್ರಾತ್ಮರ ನಾಮದಲ್ಲಿ. ಪ್ರತಿ ರೋಗದ ಮೇಲೆ, ಪ್ರತಿ ನೋವಿನ ಮೇಲೆ, ಪ್ರತಿ ದುರ್ಬಲತೆಯ ಮೇಲೆ ನಿನ್ನ ಶಕ್ತಿ ಕಾರ್ಯನಿರ್ವಹಿಸಲಿ ದೇವರೇ. ಪ್ರತಿ ಕೋಶವು ನಿನ್ನ ಸ್ಪರ್ಶದಿಂದ ಹೊಸದಾಗಿ ಆಗಲಿ. ಪ್ರಭುವೇ, ಆಸ್ಪತ್ರೆಯಲ್ಲಿ ಇರುವವರು, ಮನೆಯಲ್ಲಿರುವವರು, ಚಿಕಿತ್ಸೆ ಪಡೆಯುತ್ತಿರುವವರು ಎಲ್ಲರನ್ನು ನೀನು ಭೇಟಿ ಮಾಡು. ವೈದ್ಯರಿಗೆ ಜ್ಞಾನವನ್ನು, ನರ್ಸ್ಗಳಿಗೆ ಸಹನೆ ಮತ್ತು ಕರುಣೆಯನ್ನು ನೀಡು. ನಿನ್ನ ವಾಕ್ಯದಲ್ಲಿ ಹೇಳಿರುವಂತೆ, ನಾನು ನಿಮಗೆ ಆರೋಗ್ಯವನ್ನು ಕೊಡುತ್ತೇನೆ ಮತ್ತು ನಿಮ್ಮ ಗಾಯಗಳನ್ನು ಗುಣಪಡಿಸುತ್ತೇನೆ. ಯೆರೆಮೀಯ 30:17. ಈ ವಾಗ್ದಾನವನ್ನು ನಾವು ಹಿಡಿದುಕೊಳ್ಳುತ್ತೇವೆ. ಪ್ರಭುವೇ, ನೀನು ಖಂಡಿತವಾಗಿಯೂ ಇಂದು ಎಲ್ಲ ರೋಗಿಗಳನ್ನು ವಾಸಿ ಮಾಡು. ನಿನ್ನ ಶಕ್ತಿ ಎಲ್ಲ ರೋಗಿಗಳ ಮೇಲೆ ಹರಿದು ಬರಲಿ.
ಅವರಲ್ಲಿ ತಲೆಯಿಂದ ಕಾಲವರೆಗೂ ಯಾವುದೇ ನೋವಿದ್ದರೂ ಈ ಕ್ಷಣವೇ ದೇವರೇ, ಈ ಕ್ಷಣವೇ ಮುಟ್ಟಿ ಎಲ್ಲ ನೋವುಗಳನ್ನು ಪರಿಹರಿಸಿ ಅವರನ್ನು ಸ್ವಸ್ಥರನ್ನಾಗಿಸು. ಮಾನಸಿಕವಾಗಿಯೂ ಶಾರೀರಿಕವಾಗಿಯೂ ಸ್ವಸ್ಥರನ್ನಾಗಿ ಮಾಡು ದೇವರೇ. ತಂದೆಯೇ, ನಂಬಿಕೆ ಕುಗ್ಗಿದವರಿಗೆ ಧೈರ್ಯ ನೀಡು. ಅವರ ಹೃದಯದಲ್ಲಿ ನಿನ್ನ ಆಶೆಯನ್ನು ತುಂಬು. ನಿನ್ನ ಶಾಂತಿ ಎಲ್ಲ ಬುದ್ಧಿಗೆ ಮೀರಿದ್ದು, ಅದು ಅವರ ಹೃದಯ ಮತ್ತು ಮನಸ್ಸನ್ನು ಕಾಯಲಿ. ಯೇಸುವೆ, ನೀನು ಭೂಮಿಯಲ್ಲಿ ಇದ್ದಾಗ ಅನೇಕರನ್ನು ಗುಣಪಡಿಸಿರುವೆ. ಅದೇ ಕರುಣೆ ಮತ್ತು ಪ್ರೀತಿಯಿಂದ ಇಂದೂ ಸಹ ನಮ್ಮನ್ನು ಸ್ಪರ್ಶಿಸು. ಪವಿತ್ರಾತ್ಮನೇ, ಪ್ರತಿ ರೋಗಿಯೊಳಗೆ ನಿನ್ನ ಸಾನ್ನಿಧ್ಯವನ್ನು ತುಂಬು. ಅವರನ್ನು ಬಲಪಡಿಸು. ಅವರಿಗೆ ಧೈರ್ಯ ನೀಡಿ ನಿನ್ನಲ್ಲಿ ನಂಬಿಕೆ ಇಡುವಂತೆ ನೆರವಾಗು. ತಂದೆಯೇ, ನಾವು ನಿನ್ನನ್ನು ಸ್ತುತಿಸುತ್ತೇವೆ, ಏಕೆಂದರೆ ನೀನು ಒಳ್ಳೆಯವನು. ನಿನ್ನ ಸಮಯದಲ್ಲಿ, ನಿನ್ನ ಮಾರ್ಗದಲ್ಲಿ ಸಂಪೂರ್ಣ ಸ್ವಸ್ಥತೆ ದೊರಕುತ್ತದೆ ಎಂದು ನಾವು ನಂಬುತ್ತೇವೆ. ಈ ಎಲ್ಲ ಪ್ರಾರ್ಥನೆಯನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳುತ್ತೇವೆ. ಆಮೇನ್, ಆಮೇನ್.